ಹೆಲೋ ಸ್ಟೂಡೆಂಟ್ಸ್, ಎಲ್ಲರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಾ? ಈ ಪ್ರಿಪ್ರೇಷನ್ ಟೈಮಲ್ಲಿ ನೀವು ಹೇಗೆ ಫೋಕಸ್ಡ್ ಆಗಿರಬೇಕು ಅಂತ ಹೇಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಯರ್ ಆರ್ 5 ಟಿಪ್ಸ್ ಟು ಸ್ಟೇ ಪ್ರೊಡಕ್ಟಿವ್ ವೈಲ್ ಸ್ಟಡಿಂಗ್ ಎಟ್ ಹೋಮ್. ಯಾವುದು ಅಂತ ಹೇಳಿ ನೋಡೋಣ. ಪಾಯಿಂಟ್ ನಂಬರ್ 1, ಚೂಸ್ ಕಾಮ್ ಪ್ಲೇಸ್ ಟು ಸ್ಟಡಿ. ತುಂಬ ಇಂಪಾರ್ಟೆಂಟ್. ಡಿಸ್ಟ್ರಾಕ್ಷನ್ ಲೆಸ್ ಆಗಿರುವಂತಹ ಸ್ಪೇಸನ್ನು ಆಯ್ಕೆ ಮಾಡ್ಕೊಳ್ಳೋದು. ಯಾಕೆಂದರೆ ನಿಮ್ಮ ಮೈಂಡ್ ಹೇಗಿರುತ್ತೆ ಈ ಟೈಮಲ್ಲಿ ಅಂದರೆ ತುಂಬ ವಲ್ನರಬಲ್ ಆಗಿರುತ್ತೆ. ಯಾರು ಏನೇ ಹೇಳಿದ್ರು ಕೇಳಿಸ್ಕೊಳ್ಳುವಂತಹ ಒಂದು ಆ ರಿವಿಷನ್ ಟೈಮಲ್ಲಿ, ನಾಟ್ ಈಗ ಜಸ್ಟ್ ಬಿಫೋರ್ ಎಕ್ಸಾಮ್ ಅಂತ ಹೇಳಿದರೆ ನೀವು ಫೋಕಸ್ ಮಾಡ್ತೀರಾ, ಹೌದು, ಬಟ್ ರಿವಿಷನ್ ಟೈಮಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ಗೂ ಕೂಡ ನಿಮ್ಮ ಮೈಂಡ್ ಹೋಗ್ತಾ ಹೋಗುತ್ತೆ. ಬಿಕಾಸ್ ಒಂದು ಕಡೆ ಸ್ಟ್ರೆಸ್ ಇರುತ್ತೆ, ಇದು ಅದರ ಕಡೆ ಸ್ಟ್ರೆಸ್ ಇರಲ್ಲ. ಸ್ಟ್ರೆಸ್ ಇಲ್ಲದೆ ಇರೋ ಕಡೆ ನಿಮ್ಮ ಮೈಂಡ್ ಹರಿದೋಗ್ಲಿಕ್ಕಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಚೂಸ್ ಮಾಡ್ಕೊಳ್ಳಿ ಅಥವಾ ಹೇಳಿ ನಿಮ್ಮ ಮನೇಲಿ, ಸಿ ದಿಸ್ ಅ ಪ್ಲೇಸ್ ವೆರ್ ಐ ಸ್ಟಡಿ, ಡು ನಾಟ್ ಬ್ರಿಂಗ್ ಎನಿ ಡಿಸ್ಟ್ರಾಕ್ಷನ್ಸ್ ಇರಲಿ, ಯಾವುದೇ ಡಿಸ್ಟ್ರಾಕ್ಷನ್ಸ್ನ ತೊಗೊಂಡು ಬರಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ ಕಾಪ್ರೇಟ್ ಮಾಡಲಿಕ್ಕೆ ಹೇಳಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮಗೆ ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡೋದು ಈ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಏನಂದರೆ ಕಂಟ್ರೋಲಿಂಗ್ ಯೋರ್ ಮಂಕಿ ಮೈಂಡ್. ಪಕ್ಕದಲ್ಲಿ ಯಾರೋ ಮಾತಾಡ್ತಿದ್ದಾರೆ ಅಥವಾ ಒಂದು ಫೋನ್ ಕಾಲ್ಸ್ ಬಂತು, ನೀವಲ್ಲಿ ಯಾರೋ ಹೇಳ್ತಾರೆ ಹೋಗಿ ಪಿಕ್ ಮಾಡು ಅಂತೆಲ್ಲ ಹೇಳಿ, ದೋಸ್ ಆರ್ ದ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ಸ್ ಯು ವಿಲ್ ಫೇಸ್, ಆರ್ ಯು ಯೋರ್ ಸೆಲ್ಫ್ ಮೈಟ್ ಥಿಂಕ್, ಓಕೆ ಲೆಟ್ ಮೀ ಗೋ ಆ್ಯಂಡ್ ಚೆಕ್ ಎನಿಬಡಿ ಹ್ಯಾಸ್ ಮೆಸೇಜ್, ಆರ್ ಲೆಟ್ ಮೀ ಮೆಸೇಜ್ my friend how much she has or he has studied anta heli. So that thought process athwa monkey mind anna you have to control. For that, first important thing is choose yourself to study in a calm place anta heli. Next, second tip bandibitu ಒಂದು ಲಿಸ್ಟ್ ಮಾಡಿಟ್ಕೊಳ್ಳಿ. ವೆನ್ ಯು ಸ್ಪೆಂಡ್ ಸರ್ಟನ್ ಟೈಮ್, ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳುವ ಒಂದು ಗೋಲನ್ನು, ಟು ಡೂ ಲಿಸ್ಟನ್ನು ನೀವು ಪ್ರಿಪೇರ್ ಮಾಡಿಟ್ಕೊಳ್ಳಿ, ಮೆನ್ಷನಿಂಗ್ ದ ಸ್ಪೆಸಿಫಿಕ್ ಟೈಮ್. ಆಗ ನಿಮ್ಮ ಮೈಂಡ್ ಅಲರ್ಟ್ ಕೊಡ್ತಾ ಹೋಗುತ್ತೆ, ಸಿ ದ ಟೈಮ್ ಈಸ್ ರನ್ನಿಂಗ್ ಯೆಟ್ ಯು ಹ್ಯಾವ್ ನಾಟ್ ಡನ್ ಇಟ್ ಅಂತ ಹೇಳಿ. ಇಟ್ ವಿಲ್ ನಾಟ್ ಕ್ರಿಯೇಟ್ ಟೆನ್ಷನ್. ಟ್ರಸ್ಟ್ ಮೀ ದಟ್ ಆ ಕ್ರಿಯೇಷನ್ ಆಫ್ ಟೆನ್ಷನ್ ಇಸ್ ಆಲ್ಸೋ ನೀಡೆಡ್ ಟು ಬಿ ಪ್ರೊಡಕ್ಟಿವ್ ಎಟ್ ದ್ಯಾಟ್ ಟೈಮ್. ಅದರ ಇದ್ರೆ ಮಾತ್ರ ನೀವು ಪ್ರೊಡಕ್ಟಿವ್ ಆಗಿರ್ತೀರ, ಇಲ್ಲ ನೀವು ಏನು ಮಾಡ್ತೀರಾ, ಮುಂದಕ್ಕೆ ಹಾಕೊಳ್ತಾ ಹೋಗ್ತೀರಾ. ಸೊ ಯಾವುದೆಲ್ಲ ಮಾಡಬೇಕು, ನಾನು ಇಷ್ಟು ಚಾಪ್ಟರ್ ಮುಗಿಸ್ಬೇಕು ಈ ಟೈಮ್ ಒಳಗಡೆ, ಇದ್ರದ್ದು ರಿವಿಷನ್ಸ್ ಈ ಟೈಮಲ್ಲಿ ಮುಗಿಸಿರಬೇಕು ಅಂತ ಹೇಳುವಂಥದ್ದು, ಆ ಟು ಡೂ ಲಿಸ್ಟನ್ನು ನೆನ್ಪಿಟ್ಕೊಳ್ಳಿ. ಮೆನ್ಷನಿಂಗ್ ದ ಸ್ಪೆಸಿಫಿಕ್ ಟೈಮ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇಲ್ಲಿ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಯೋರ್ ಆ್ಯಕ್ಷನ್. ನೀವು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇದ್ದೀರಾ ನಿಮ್ಮ ಆ್ಯಕ್ಷನ್ಸಿಗೋಸ್ಕರ ಅಂತ ಹೇಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವ ಟಿಪ್ಸ್ ಬಂದ್ಬಿಟ್ಟು, okay, so this should be your third tip. Strict revision time to boost confidence. ನೀವು ಇಷ್ಟು ವರ್ಷ, ಒಂದಿಡೀ ವರ್ಷ ಓದಿರ್ತೀರಾ, ಏನೇನೋ ಎಕ್ಸಾಮ್ಸ್ ಎಲ್ಲ ಬರೆದಿರ್ತೀರಾ, ನೀವು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಕೂಡ ಓದ್ತಾ ಇರ್ತೀರಾ, ಸುಮ್ಮನೆ ಓದ್ತಾ ಹೋಗ್ತೀರಾ ನಿಮ್ಮ ಸಮಾಧಾನಕ್ಕೋಸ್ಕರ. ಐ ಹ್ಯಾವ್ ಕವರ್ಡ್ ಆಲ್ ದ ಪೇಜಸ್, ಆಲ್ ದ ಚಾಪ್ಟರ್, ಆಲ್ ದ ಕ್ವೆಶನ್ಸ್ ಅಂತ ಹೇಳಿ. ಬಟ್ ಹ್ಯಾವ್ ಯು ಎವರ್ ಕ್ವೆಶ್ಚನ್ಡ್ ಯೋರ್ ಸೆಲ್ಫ್ ಹೌ ಮಚ್ ಯು ರಿಮೆಂಬರ್? ಬಿಕಾಸ್ ಅಲ್ಟಿಮೇಟ್ಲಿ ಯು ಪ್ರೊಡ್ಯೂಸ್ ವಾಟ್ ಯು ರಿಮೆಂಬರ್, ನಾಟ್ ವಾಟ್ ಯು ಹ್ಯಾವ್ ಸ್ಟಡಿಡ್. ಸೊ ಮೋರ್ ಯು ರಿವೈಸ್, ಯೋರ್ ಕಾನ್ಫಿಡೆನ್ಸ್ ಲೆವೆಲ್ ಏನಾಗುತ್ತೆ ಯಾವಾಗಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ರಿವಿಷನ್ ಇಂಪಾರ್ಟೆಂಟ್? ಎಟ್ ದ ವೆರಿ ಲೀಸ್ಟ್ ಎನ್ಶೋರ್ ಮಾಡ್ಕೊಳ್ಳಿ ಯೋರ್ ಸೆಲ್ಫ್ ರೀಡಿಂಗ್ ಎವ್ರಿ ಪೇಜ್. ಪ್ರತಿಯೊಂದು ಪೇಜನ್ನು ನೀವು ಟರ್ನ್ ಮಾಡಿದ್ದೀರಾ, ಮುಂಚೆ ಏನು ಓದಿರ್ತೀರಾ ಆ ಎಲ್ಲ ಪೇಜಸ್ನ ಒಂದ್ಸಲ ನೋಡಿದ್ದೀರಾ, ಆ ರಿವಿಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದನ್ನು ನೀವು ಯಾವಾಗ ಎನ್ಶೋರ್ ಮಾಡ್ತಿರೋ, ದ ಅಮೌಂಟ್ ಆಫ್ ಕಾನ್ಫಿಡೆನ್ಸ್ ಯು ರಿಸೀವ್ ಅಲ್ಲ, ಅಟ್ಸ್ ಪವರ್ಫುಲ್, ಮೋರ್ ಪವರ್ಫುಲ್ ದ್ಯಾನ್ ಎನಿ ವರ್ಡ್ಸ್, ಎನಿ ವಿಡಿಯೋಸ್. ಓಕೆ, ಸೊ ಪಾಯಿಂಟ್ ನಂಬರ್ 1 ಏನಾಗಿತ್ತು? ಕಾಮ್ ಪ್ಲೇಸ್. ಪಾಯಿಂಟ್ ನಂಬರ್ 2, ಟು ಡೂ ಲಿಸ್ಟ್. ಪಾಯಿಂಟ್ ನಂಬರ್ 3 ಏನಾಗಿರಬೇಕು? ನೀವೇನೇನು ಮಾಡಿರ್ತೀರಾ, ಏನೇನು ಓದಿರ್ತೀರಾ, ಹ್ಯಾವ್ ಎ ರಿವಿಷನ್. ಅದಾದ ಮೇಲೆ ಬ್ರೇಕ್ ತಗೊಳ್ಳಿ ಅಂತ ಹೇಳಿ. ಸೊ ನೆಕ್ಸ್ಟ್ ಇಸ್ ಪಾಯಿಂಟಿಂಗ್ ಅಬೌಟ್ ದ ಬ್ರೇಕ್. ಸೊ ದಿಸ್ ಇಸ್ ಯೋರ್ ಟಿಪ್ ನಂಬರ್ 4. ಸೊ ಮಾನಿಟರಿಂಗ್ ದ ಬ್ರೇಕ್ಸ್ ಬಿಟ್ವೀನ್ ದ ಸ್ಟಡಿ ಟೈಮ್. ಸೊ ಅಷ್ಟು ಆದ ಮೇಲೆ ನೀವು ಬ್ರೇಕ್ ತೊಗೊಳಕ್ಕೆ ಟ್ರೈ ಮಾಡಿ. ಇಫ್ ಯು ಹ್ಯಾವ್ ರೆಡ್ ಸಮಥಿಂಗ್ ಇನ್ 40 minutes, ಲೆಟ್ ಮಿ ಗೋ ಫಾರ್ ಎ ಬ್ರೇಕ್ ಆ್ಯಂಡ್ ದೆನ್ ಐ ವಿಲ್ ಕಮ್ ಅಂಡ್ ರಿವೈಸ್. ನೋ, ರಿವೈಸ್, ಫೇಲ್ ದ ಕಂಪ್ಲೀಷನ್, ಓನ್ಲಿ ದೆನ್ ಟೇಕ್ ಅ ಬ್ರೇಕ್. ಆ ಬ್ರೇಕನ್ನು ಮಾನಿಟರ್ ಮಾಡಿ, ಅಲ್ಲೇ ಕಳೆದೋಗಬೇಡಿ. ಬ್ರೇಕ್ ಎಡೆಯಲ್ಲಿ ಓದೋದಾಗಿರಬಾರ್ದು, ಓದೋದ್ರ ಮಧ್ಯೆ ಬ್ರೇಕ್ ಇರಬೇಕೇ ಹೊರತು ಬ್ರೇಕ್ ಮಧ್ಯೆ ಓದೋ ಥರ ನೀವು ಮಾಡ್ಕೊಳ್ಬೇಡಿ. ಆ್ಯಂಡ್ ಈ ಬ್ರೇಕ್ ಟೈಮಲ್ಲಿ ಡು ನಾಟ್ ಗೋ ಫಾರ್ ಸಮಥಿಂಗ್ ವಿಚ್ ವಿಲ್ ಲೀಡ್ ಟು ಗ್ರೇಟರ್ ಡಿಸ್ಟ್ರಾಕ್ಷನ್. ಈಗ ಟಿ ವಿ ನೋಡೋದಾಗಿರ್ಬೋದು, ಟಿ ವಿ ಇಸ್ ಓಕೆ, ಬಟ್ ಫೋನ್, ನೀವು ಬ್ರೇಕ್ ಟೈಮಲ್ಲಿ ಏನಾದರೂ ಫೋನ್ ನೋಡ್ತೀನಿ ಅಂತ ಹೇಳಿದ್ರೆ ಬ್ರೇಕ್ ವಿಲ್ ಎಕ್ಸ್ಟೆಂಡ್. ಸೊ ಡು ನಾಟ್ ಟೇಕ್ ದ ಫೋನ್, ಬಿಕಾಸ್ ಫೋನ್ ವಿಲ್ ನಾಟ್ ಗಿವ್ ಯು ಮಾರ್ಕ್ಸ್ ಎಟ್ ದಿಸ್ ಮೂಮೆಂಟ್ ಅಲ್ವಾ. ನಿಮ್ಮ ಹತ್ರ ನೋಟ್ಸ್ ಇರುತ್ತೆ, ಜೆರಾಕ್ಸ್ ಇರುತ್ತೆ, ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಆನ್ಲೈನ್ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿದ್ರೆ ಗೋ ಫಾರ್ ಬ್ರೌಸಿಂಗ್ ಇನ್ ಡೆಸ್ಕ್ಟಾಪ್. ಸೊ ಡು ನಾಟ್ ಗೋ ಫಾರ್ ಫೋನಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರು ಕೂಡ turn off all the networks and keep it in a flight mode. Only focus on the file or content what you have learning anta heli. So keep this point in your mind. Monitor your break. Responsibility for one's own action. Illu kuda it's very important to take action for your take responsibility for your action anta heli. And the last tip, this is your tip number 5, having healthy food and healthy conversations. Having healthy conversation and healthy food, both are important. Healthy food yake important anta helidre, to keep your physical body
ಇನ್ ಅ ಹೆಲ್ದಿಯರ್ ವೇ. ಹೆಲ್ದಿ ಕಾನ್ವರ್ಸೇಷನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಟು ಕೀಪ್ ಯೋರ್ ಮೆಂಟಲ್ ಹೆಲ್ತ್ ಇನ್ ಅ ಹೆಲ್ದಿಯರ್ ವೇ. ಸೊ ಮೆಂಟಲ್ ಹೆಲ್ತ್ ಅಂತ ಹೇಳಿದ್ರೆ ನಿಮ್ಮ ಆಂಗ್ಸೈಟಿ ಆಗಿರ್ಬೋದು, ನಿಮ್ಮ ಟೆನ್ಷನ್ ಆಗಿರ್ಬೋದು, ನಿಮ್ಮ ವರೀಸ್ ಆಗಿರ್ಬೋದು, ಅದಿನ್ನೂ ಜಾಸ್ತಿ ಮಾಡುತ್ತೆ ನೀವು ನೆಗೆಟಿವ್ ಅಟ್ಮಾಸ್ಫಿಯರಲ್ಲಿದ್ದರೆ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಅಫರ್ಮೇಷನ್ಸ್ ಕೊಡ್ತಾ ಹೋಗಿ. ಐ ಕ್ಯಾನ್ ಡೂ ಇಟ್, ಐ ವಿಲ್ ರೈಟ್ ಇಟ್, ಎಕ್ಸಾಮ್ಸ್ ವಿಲ್ ಬಿ ಈಸಿ, ಐ ಕ್ಯಾನ್ ಪರ್ಫಾರ್ಮ್ ಬೆಟರ್. ಈ ಥರ ನೀವು ಪಾಸಿಟಿವ್ ಆಗಿ ಇರುವಂಥ ಕಾನ್ವರ್ಸೇಷನ್ಸ್ನ ಬೆಳೆಸ್ತಾ ಹೋಗಿ. ದ ಮೊಮೆಂಟ್ ಯು ಸೆಲ್ಫ್ ಡೌಟ್, ದ ಮೊಮೆಂಟ್ ಯು ಫೀಡ್ ಯೋರ್ ಬ್ರೈನ್ ವಿತ್ ದ ನೆಗೆಟಿವ್ ವರ್ಡ್ಸ್, ನಿಮ್ಮ ಬ್ರೈನ್ ಏನು ಮಾಡುತ್ತೆ ಅದನ್ನು ನಿಜ ಅಂತ ಹೇಳಿ ಥಿಂಕ್ ಮಾಡುತ್ತೆ. ಹಾಗಾಗಿ ನೀವೇನು ಬಿಲೀವ್ ಮಾಡ್ತಿರೋ ಅದು ನೀವಾಗಿ ಕನ್ವರ್ಟ್ ಆಗ್ತೀರ. ಸೊ ಸ್ಟಾರ್ಟ್ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್ ಇನ್ ಅ ವೇ ದ್ಯಾಟ್ ಯು ವಿಲ್ ಬಿ ಡೆಫಿನೆಟ್ಲಿ ಪರ್ಫಾರ್ಮಿಂಗ್ ಬೆಟರ್ ಇನ್ ದ ಎಕ್ಸಾಮ್ ಅಂತ ಹೇಳ್ಕೊಂಡು ನೀವೇನು ಮೆಸೇಜಸ್ನ ನಿಮ್ಮ ಬ್ರೈನಿಗೆ ಕಳಿಸ್ತೀರಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿಸ್ ಆಸ್ಪೆಕ್ಟ್ ಆಫ್ ಯೋರ್ ಪ್ರೊಡಕ್ಟಿವ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸ್ಕಿಪ್ ಮಾಡ್ತೀರಾ, ಫುಡ್ ಸ್ಕಿಪ್ ಮಾಡ್ತೀರಾ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ನೀವು ಏನೆಲ್ಲ ಒಂದು ವರ್ಷದಲ್ಲಿ ಎಫರ್ಟ್ ಹಾಕಿರುತ್ತೆ ಅದೆಲ್ಲ ವೇಸ್ಟ್ ಆಗುತ್ತೆ. ಅವಾಯ್ಡ್ ಮಾಡಿ ಅದನ್ನು. ತುಂಬ ಇಂಪಾರ್ಟೆಂಟ್ ಏನಂದರೆ ಹೆಲ್ದಿಯಾಗಿ ತಿನ್ನೋದು. ಸಿಕ್ಕಾಪಟ್ಟೆ ತಿನ್ಬಿಟ್ಟು ಮಧ್ಯಾಹ್ನ ಹೊತ್ತಲ್ಲಿ ನಿದ್ದೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಮತ್ತು ಟೈಮ್ ಲ್ಯಾಗ್ ಆಗೋದು ಅದಾಗಬಾರ್ದು. ಏನು ತಿಂತೀರಾ, ಎಷ್ಟು ತಿಂತೀರಾ, ಇದೆಲ್ಲವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಹೇಗೆ ಅಂದರೆ ಒಂದು ಪರ್ಫಾರ್ಮೆನ್ಸಿಗೋಸ್ಕರ ನೀವು ರಿಹರ್ಸಲ್ ಮಾಡಿರ್ತೀರ. ಈಗ ಲಾಸ್ಟ್ ಮೂಮೆಂಟ್ ಪರ್ಫಾರ್ಮೆನ್ಸ್ ಅದು. ಆ ಪರ್ಫಾರ್ಮೆನ್ಸ್ ಟೈಮಲ್ಲಿ ನೀವು ನಿಮ್ಮನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು ಕೂಡ ಒಂದು ಸ್ಕಿಲ್ಲೇ ಆಗಿರುತ್ತೆ. ಸೊ ಇಟ್ಸ್ ಜಸ್ಟ್ ಲೈಕ್ ಹೌ ಕ್ರಿಕೆಟ್ ಪ್ಲೇಯರ್ಸ್ ವಿಲ್ ಪ್ರಾಕ್ಟೀಸ್ ಆ್ಯಂಡ್ ದೆನ್ ಗೋ ಫಾರ್ ಪರ್ಫಾರ್ಮೆನ್ಸ್. ಅದೇ ಥರ ನೀವುಗಳು ಕೂಡ ಈ ಒಂದು ಇಡೀ ವರ್ಷ ಪ್ರಾಕ್ಟೀಸ್ ಏನು ಮಾಡಿರ್ತೀರ ಅದ್ರದ್ದು ಪರ್ಫಾರ್ಮೆನ್ಸಿಗೆ ಹೋಗ್ತಾ ಇದ್ದೀರಾ ಅಂತೇಳಿ ಅಂದ್ಕೊಳ್ಳಿ. ಆ ಪರ್ಫಾರ್ಮೆನ್ಸ್ ಹ್ಯಾಸ್ ಟು ಬಿ ಗುಡ್. ಅದಕ್ಕೆ ಈ ಒಂದು ಟಿಪ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಂಜಾಯ್ ಯೋರ್ ಸೆಲ್ಫ್. ಯಾರೋ ಒಬ್ಬರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವಾಯ್ಡ್ ದೆಮ್ ಟೋಟಲಿ ಆ್ಯಂಡ್ ಫೋಕಸ್ ಓನ್ಲಿ ಆನ್ ಯೋರ್ ಸ್ಕಿಲ್. ಆ್ಯಂಡ್ 10 times ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗೇ ಹೇಳ್ತಾ ಹೋಗಿ. ಈವನ್ ದೋ ಯು ನೋ ದ್ಯಾಟ್ ಓಕೆ ಎಲ್ಲೋ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮ್ಗೆ ಯಾವುದೋ ಒಂದು ಮೂಮೆಂಟಲ್ಲಿ ಅನಿಸಿದ್ರು ಕೂಡ ಟೆಲ್ ಯೋರ್ ಸೆಲ್ಫ್ ದ ಪಾಸಿಟಿವ್ things, give yourself the positive affirmations. It has power, it has magic in it, and believe in yourself. ನೀವು ನಿಮ್ಮ ಬಗ್ಗೆ ಎಷ್ಟು ಬಿಲೀವ್ ಮಾಡ್ತೀರೋ ಅಷ್ಟೇ ಎತ್ತರಕ್ಕೆ ನೀವು ಬೆಳೀತಾ ಹೋಗ್ತೀರಾ. ಬೇರೆ ಯಾರು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರು ಯು ಶುಡ್ ಟ್ಯಾಪ್ ಯುವರ್ ಬ್ಯಾಕ್. ನೀವು ನಿಮ್ಮ ಬೆನ್ನನ್ನು ತಡ್ಕೊಳ್ಳೋಕ್ಕೆ ನೀವು ಫಸ್ಟಿಗೆ ರೆಡಿ ಆಗಿದ್ರೆ ಮಾತ್ರ ಯು ವಿಲ್ ಗೋ ಟು ಹೈಟ್ಸ್ ಅಂತ ಹೇಳಿ. ಸೊ ಆಲ್ ದ ಬೆಸ್ಟ್. ಸ್ಟೇ ಟ್ಯೂನ್ ಫಾರ್ ಮೋರ್ ಟಿಪ್ಸ್ ಇನ್ ಅವರ್ ಚಾನಲ್. ಬಾಯ್, ಟೇಕ್ ಕೇರ್.